ಸ್ವಾಗತ, ವೆಲ್ಕಮ್. ಇವತ್ತು ನಾವು ಥಿಂಕಿಂಗ್ ಬಗ್ಗೆ ಮಾತಾಡೋಣ. ಫಸ್ಟ್ ಏನಂದರೆ, ಡು ಯು ಥಿಂಕ್? ಡು ಯು ಥಿಂಕ್? ಇಫ್ ಎಸ್, ಹೌ? ಇಫ್ ಎಸ್, ಹೌ ಅಂದರೆ ಥಿಂಕಿಂಗಲ್ಲಿ ದೇರ್ ಈಸ್ ನೋ ಗುಡ್ ಥಿಂಕಿಂಗ್ ಆ್ಯಂಡ್ ದೇರ್ ಈಸ್ ನೋ ಬ್ಯಾಡ್ ಥಿಂಕಿಂಗ್. ಓನ್ಲಿ ದಿ ಸ್ಪೀಡ್ ಆಫ್ ಥಿಂಕಿಂಗ್ ಪ್ಯಾಟ್ರನಲ್ಲಿ ಸ್ಪೀಡ್ ಬರುತ್ತೆ. ಇದರಲ್ಲಿ ಫಸ್ಟ್ ಒನ್ ಏನು ಅಂದರೆ ಅನಲಿಟಿಕಲ್ ಥಿಂಕರ್. ಅನಲಿಟಿಕಲ್ ಈ ರೀತಿ ಥಿಂಕ್ ಮಾಡೋರು ಎಲ್ಲನೂ ತಾಳೆ ಹಾಕಿ ನೋಡ್ತಾರೆ. ಪ್ರೋಸ್ ಆ್ಯಂಡ್ ಕಾನ್ಸ್. ಇದರಿಂದ ಏನಾಗುತ್ತೆ ಅಂದರೆ ಇವರು ಟೈಮ್ ಜಾಸ್ತಿ ತಗೋತಾರೆ, ಇವ್ರದ್ದು ಸ್ಪೀಡ್ ಆಫ್ ಥಿಂಕಿಂಗು ಕಡಿಮೆ ಇರುತ್ತೆ. ಓಕೆ, ಅದೇ ರೀತಿ ಹ್ಯಾಂಡ್ ರೈಟಿಂಗಲ್ಲಿ ಯಾವ ರೀತಿ ಕಂಡುಹಿಡಿಬೋದು ಅಂದರೆ, ಈ ಆಲ್ಫಾಬೆಟ್ಟಲ್ಲಿ ವಿ ಶೇಪ್ ಬರುತ್ತೆ ನೋಡಿ, ಎಮ್, ಈ ವಿ ಶೇಪು. ಅದೇ ರೀತಿ ಎನ್ನಲ್ಲಿ ಇಲ್ಲಿ ವಿ ಶೇಪ್. ಇವರು ಅನಲಿಟಿಕಲ್ ಥಿಂಕರ್ಸ್ ಅಂತ ಹೇಳ್ತೀವಿ. ಯಾವುದೇ ಆಗಲಿ ಇವರು ತಾಳೆ ಹಾಕಿ ನೋಡ್ತಾರೆ. ಫಾರ್ ಎಕ್ಸಾಂಪಲ್, ಇವರು ಬಿಸ್ನೆಸ್ ಮ್ಯಾನ್. ಯಾವುದೋ ಒಂದು ಕಡೆ ಒಂದು ATM ಮೆಷಿನ್ ಹಾಕಬೇಕು ಅಂದರೆ ಇವರು ಆ ATM ಮೆಷಿನ್ ಹಾಕೋದ ಜಾಗನ ಫಸ್ಟು ಇನ್ಸ್ಪೆಕ್ಟ್ ಮಾಡಿ, ಸರೌಂಡಿಂಗ್ಸಲ್ಲಿ ಏನೆಲ್ಲ ಇದೆ, ಇದಕ್ಕೆ ಜನ ಬರ್ಬೋದಾ, ಫುಟ್ಫಾಲ್ಸ್ ಎಷ್ಟಿರಬಹುದು, ಇದೆಲ್ಲ ಯೋಚನೆ ಮಾಡಿ ಇದು ಮಾಡೋರು. ಇವ್ರನ್ನ ನಾವು ಅನಲಿಟಿಕಲ್ ಥಿಂಕಿಂಗ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಈಸ್ ಕ್ಯುಮ್ಯುಲೇಟಿವ್ ಆರ್ ಮೆಥಾಡಿಕಲ್. ಇವರೇನು ಅಂದರೆ, ದೀಸ್ ಪೀಪಲ್ ದೇ ಥಿಂಕ್ ಸ್ಟೆಪ್ ಬೈ ಸ್ಟೆಪ್. ಸಾಮಾನ್ಯವಾಗಿ ಇವರಿಗೆ ಈ ಇನ್ಸ್ಟ್ರಕ್ಷನ್ ಓದ್ಬಿಟ್ಟು ಕಲಿಯೋದು ಸ್ವಲ್ಪ ಟೈಮ್ ತಗೋತಾರೆ. ಅದೇ ಡೆಮಾನ್ಸ್ಟ್ರೇಟ್ ಮಾಡಿದಾಗ ಇವರು ತುಂಬ ಬೇಗ ಗ್ರಾಸ್ಪ್ ಮಾಡ್ಕೋತಾರೆ. ಆ್ಯಂಡ್ ದೀಸ್ ಪೀಪಲ್ ದೇ ಟೇಕ್ ಮೋರ್ ಟೈಮ್ ಟು ಲರ್ನ್, ಬಟ್ ಒನ್ಸ್ ದೇ ಲರ್ನ್ ಇಟ್ ಸ್ಟೇಸ್ ವಿತ್ ದೆಮ್ ಫಾರ್ ಎ ವೆರಿ ಲಾಂಗ್ ಟೈಮ್. ಇದನ್ನು ನಾವು ಹ್ಯಾಂಡ್ ರೈಟಿಂಗಲ್ಲಿ ಫ್ಲ್ಯಾಟ್ ಶೇಪ್ಡ್ ಎಮ್ ನೋಡಿ, ಇದು ಅದೇ ರೀತಿ ಎನ್, ಅದೇ ರೀತಿ ಆರ್, ಇದರಲ್ಲಿ ಕಂಡುಹಿಡಿತೀವಿ. ಓಕೆ, ಇವ್ರದ್ದು ಇನ್ನೊಂದು ಏನು ಅಂದರೆ, ಇವ್ರಿಗೆ ಸ್ಪೀಡ್ ಥಿಂಕ್ ಮಾಡೋರ ಜೊತೆ ಕೆಲಸ ಮಾಡೋಕ್ಕಾಗಲ್ಲ, ಬಿಕಾಸ್ ದೇ ಟೇಕ್ ಟೈಮ್ ಟು ಲರ್ನ್. ಓಕೆ, ಆಮೇಲೆ ಇವ್ರಿಗೆ ಏನೇ ಆಗಲಿ ಡೆಮಾನ್ಸ್ಟ್ರೇಷನ್ ಮೂಲಕ ಬೇಗ ಕಲಿತಾರೆ ಅಂತ ಆಗಲೇ ಹೇಳಿದೆ. ಸಾಮಾನ್ಯವಾಗಿ ಮಕ್ಕಳು ಕ್ಯುಮ್ಯುಲೇಟಿವ್ ಥಿಂಕರ್ಸ್ ಇದ್ದಾಗ ಪೇರೆಂಟ್ಸು ಜಾಸ್ತಿ ಫೋರ್ಸ್ ಮಾಡಬಾರ್ದು. ಬಿಕಾಸ್ ದೇ ಆರ್ ಮೆಥಾಡಿಕಲ್ ಥಿಂಕರ್, ದೇ ಟೇಕ್ ಟೈಮ್ ಟು ಲರ್ನ್. ಮಕ್ಕಳಿಗೆ ನಾವು ಫೋರ್ಸ್ ಮಾಡಿದಾಗ ದೇರ್ ಮೈಂಡ್ ಗೋಸ್ ಬ್ಲ್ಯಾಂಕ್. ಓಕೆ, ಇದು ನಾನು ಪೇರೆಂಟ್ಸ್ಗಾಗಿ ಟಿಪ್ಸ್ ಕೊಡ್ತಾ ಇದ್ದೀನಿ. ದೇರ್ ಮೈಂಡ್ ಗೋಸ್ ಬ್ಲ್ಯಾಂಕ್. ಆ್ಯಂಡ್ ಇಫ್ ಯು ಫೋರ್ಸ್ ದೆಮ್, ಲೈಕ್ ಇನ್ನು 7 o'clock ಆಯಿತು, ಹೋಮ್ವರ್ಕ್ ಜಾಸ್ತಿ ಇದೆ, ನೀನು ಯಾವಾಗ ಮುಗಿಸ್ತೀಯಾ, ಯಾವಾಗ ಇದು ಮಾಡ್ತೀಯಾ, ಅವಾಗ ಏನಾಗುತ್ತೆ ಅಂದರೆ, ದೇರ್ ಈಸ್ ಎ ಪಾಸಿಬಿಲಿಟಿ. ಐ ಆಮ್ ರಿಪೀಟಿಂಗ್, ದೇರ್ ಈಸ್ ಎ ಪಾಸಿಬಿಲಿಟಿ. ದೀಸ್ ಪೀಪಲ್, children's mind, first it goes blank and it may lead to bedwetting and stammering. ಅಂದರೆ ತೊದಲೋದು, ಆಮೇಲೆ ಬೆಡ್ವೆಟ್ಟಿಂಗ್ ಆಗೋ ಚಾನ್ಸಸ್ ಇದೆ. ಓಕೆ, ಇದು ನಾನು ಓನ್ಲಿ ಫಾರ್ ಪೇರೆಂಟ್ಸ್ ಐ ಆಮ್ ಗಿವಿಂಗ್ ಗೈಡೆನ್ಸ್, ಈ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಓಕೆ, ಸೊ ಮೆಥಾಡಿಕಲ್ ಥಿಂಕರ್ ಬಗ್ಗೆ ನಾನಾಯಿತು.